ಬಿಬಿಎಂಪಿ ಬದಲು ಜಿಪಿಎ ಮಾಡಿದ್ದು ಅಭಿವೃದ್ಧಿಗಲ್ಲ, ಬದಲಾಗಿ ಆರ್ಥಿಕ ಹೊರೆಗಾಗಿನಾ? ಇಂಥದ್ದೊಂದು ಪ್ರಶ್ನೆ ಇದೀಗ ಮೂಡ್ತಿದೆ. ಜಿಪಿಎ ವ್ಯಾಪ್ತಿಯಲ್ಲಿ ಬರೋ 5 ಪಾಲಿಕೆ ನಿಯೋಜಿಸಿರೋ ಅಧಿಕಾರಿಗಳಿಂದ ವಾರ್ಷಿಕ 9 ಕೋಟಿ ಹೊರೆಯಾಗ್ತಿದೆಯಂತೆ. ಹೀಗಂತ ಸಿಎಂಗೆ ದೂರು ಸಲ್ಲಿಕೆಯಾಗಿದ್ದು, ಆರ್ಥಿಕ ಹೊರೆ ತಗ್ಗಿಸಿ ಅಂತ ಮನವಿ ಮಾಡಲಾಗಿದೆ. ಬೆಂಗಳೂರಿನ 5 ಪಾಲಿಕೆಗಳು ರಾಜ್ಯದ ಅಭಿವೃದ್ಧಿಗೆ ಮಾರಕಾನ. ಅಭಿವೃದ್ಧಿಗಾಗಿ ನೇಮಿಸಿದ ಅಧಿಕಾರಿಗಳಿಂದಲೇ ಆರ್ಥಿಕ ಹೊರೆನ. ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಕೈಗೊಳ್ತಿರೋ ಕೆಲ ತೀರ್ಮಾನಗಳು ಅಭಿವೃದ್ಧಿಗೆ ಪೂರಕವಾಗ್ತಿಲ್ಲ ಅನ್ನೋ ಕೂಗು ಕೇಳಿ ಬರ್ತಿವೆ. ಮೊದಲೇ ಗ್ಯಾರಂಟಿ ಘೋಷಿಸಿ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಬಿಬಿಎಂಪಿಯನ್ನ ಜಿಬಿಎ ಮಾಡಿ 5 ಪಾಲಿಕೆಗಳನ್ನ ರಚಿಸಿದೆ. ಮೊದಲೇ ಸಿಬ್ಬಂದಿ ಕೊರತೆಯಿಂದ ಬಳಲುತ್ತಿದ್ದ ಬಿಬಿಎಂಪಿಗೆ ಜಿಬಿಎ ಆರ್ಥಿಕ ಹೊರೆಯನ್ನುಂಟು ಮಾಡ್ತಿದೆ. ಇದರ ನಡುವೆನೇ 5 ಪಾಲಿಕೆಗೆ ನಿಯೋಜಿಸಿರೋ ಅಪರ ಹಾಗೂ ಅಭಿವೃದ್ಧಿ ಆಯುಕ್ತರ ಹುದ್ದೆ ಆರ್ಥಿಕ ನಷ್ಟವನ್ನುಂಟು ಮಾಡುತ್ತಂತೆ. ಹೀಗಂತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಸಿಎಂಗೆ ಪತ್ರ ಬರೆದಿದ್ದಾರೆ. ಸೆಪ್ಟೆಂಬರ್ 2ರಂದು ಬಿಬಿಎಂಪಿ ರದ್ದು ಮಾಡಿ ಜಿಬಿಎ ಹುಟ್ಟು ಹಾಕಿತ್ತು ಕಾಂಗ್ರೆಸ್ ಸರ್ಕಾರ. ಇದಾದ ಬಳಿಕ 5 ಪಾಲಿಕೆಗೆ ಹಿರಿಯ ಐಎಎಸ್ ಅಧಿಕಾರಿಗಳನ್ನ ನೇಮಿಸಿತ್ತು. ಇದರ ಜೊತೆಗೆ 5 ಪಾಲಿಕೆ 5 ಅಪರ ಆಯುಕ್ತರು ಹಾಗೇನೆ ಅಭಿವೃದ್ಧಿಗಾಗಿ ಅಂತ 5 ಹಿರಿಯ ಐಎಎಸ್ ಅಧಿಕಾರಿಗಳನ್ನ ನೇಮಿಸಿದ್ದರಿಂದ ಜಿಬಿಎಗೆ ವಾರ್ಷಿಕ 9 ಕೋಟಿ ನಷ್ಟವಾಗಲಿದೆ ಅಂತೆ. ಹೀಗಂತ ಲೆಕ್ಕಾಚಾರ ಮಾಡಿ ಜಿಬಿಎ ಅಧ್ಯಕ್ಷರು ಆಗಿರೋ ಸಿದ್ದರಾಮಯ್ಯಗೆ ಎನ್ಆರ್ ರಮೇಶ್ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಆರ್ಥಿಕ ಹೊರೆ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಹಿರಿಯ ಐಎಎಸ್ ಅಧಿಕಾರಿಗಳನ್ನ ನೇಮಿಸೋ ಬದಲು ಕೆಎಎಸ್ ಅಧಿಕಾರಿಗಳನ್ನ ನೇಮಿಸಿ ಆಯಾ ಪಾಲಿಕೆ ಆಯುಕ್ತರ ಮಾರ್ಗದರ್ಶನದ ಮೂಲಕ ಕೆಲಸ ಮಾಡಿಸಬಹುದಿತ್ತು. ಆದ್ರೆ ಸರ್ಕಾರ ಹಾಗೆ ಮಾಡದೆ ಆರ್ಥಿಕ ದುಂದುವೆಚ್ಚಕ್ಕೆ ಮುಂದಾಗಿದೆ ಅಂತ ರಮೇಶ್ ಆರೋಪ ಮಾಡ್ತಿದ್ದಾರೆ. 2/9/2025ರಿಂದ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಅಂದರೆ ಬಿಬಿಎಂಪಿ ವಿಭಜನೆಯಾಗಿ ಸೆಪ್ಟೆಂಬರ್ 2, 2025ರಿಂದ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ 5 ನಗರ ಪಾಲಿಕೆಗಳು, ಆ 5 ನಗರ ಪಾಲಿಕೆಗಳಲ್ಲಿ ಏನು ಆಯುಕ್ತರನ್ನು ನಿಯೋಜನೆ ಮಾಡಿದೆ ರಾಜ್ಯ ಸರ್ಕಾರ, ಇದು ಕಾನೂನು ಬಾಹಿರವಾಗಿ ನಿಯೋಜನೆ ಮಾಡಿರ್ತಕ್ಕಂಥ ಕಾರ್ಯ ಅನ್ನೋದನ್ನ ನಾನು ಅತ್ಯಂತ ಸ್ಪಷ್ಟವಾಗಿ ಇವತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿದ್ದೀನಿ. ಏನು ಅಂತಂದರೆ, ಯಾವುದೇ ಇಂಥ ಒಬ್ಬ IAS ಶ್ರೇಣಿ ಅಧಿಕಾರಿಗಳನ್ನು ಇವರು ನಿಯೋಜನೆ ಮಾಡೋದಕ್ಕೆ ಮುಂಚೆ C&R ರೂಲ್ಸ್ಗೆ ಅಂದರೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಅದಕ್ಕೆ ತಿದ್ದುಪಡಿ ಮಾಡಿ ಆನಂತರ ಅವ್ರನ್ನ ನಿಯೋಜನೆ ಮಾಡಬೇಕಾಯ್ತು. ಆದರೆ ಕೇವಲ ಸರ್ಕಾರಿ ಆದೇಶವನ್ನು ಈ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಆಗಬೇಕಿತ್ತು. ಆಮೇಲೆ IAS ಅಧಿಕಾರಿಗಳು ಒಂದು ನಗರ ಪಾಲಿಕೆ ಆಯುಕ್ತರನ್ನು ನೇಮಕ ಮಾಡೋ ವಿಷಯ ಆಗಿರೋದ್ರಿಂದ ವಿಧಾನಸಭೆಯಲ್ಲಿ ಅದು ಅಧಿವೇಶನದಲ್ಲಿ ಅದು ಅನುಮೋದನೆ ಆಗಬೇಕಾಯಿತು. ಆನಂತರ ಇವರು ಜೀವ ಮಾಡಿ ಕೊಡಬೇಕಾಯಿತು. ಅದು ಈ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿ ನೇರವಾಗಿ ಈ 5 ಮಂದಿ ಪಾಲಿಕೆ ಆಯುಕ್ತರುಗಳನ್ನು ಇಲ್ಲಿ ನಿಯೋಜನೆ ಮಾಡೋದು C&R ರೂಲ್ಸ್ನ ಸ್ಪಷ್ಟವಾದಂಥ ಉಲ್ಲಂಘನೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋ ಕೆಲಸವನ್ನು ಅವ್ರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೀನಿ. ಅದರ ಜೊತೆಗೆ ಅಧಿಕಾರಿಗಳನ್ನ ನೇಮಿಸುವಾಗ ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ತಿದ್ದುಪಡಿ ಮಾಡದೆ ನೇಮಿಸಿದ್ದು ಸರಿಯಲ್ಲ. ಹಿರಿಯ ಐಎಎಸ್ ಅಧಿಕಾರಿಗಳನ್ನ ನೇಮಿಸಿದ್ದರಿಂದ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆರ್ಥಿಕ ಹೊರೆಯಾಗಲಿದೆ. ಕೂಡಲೇ ಸರ್ಕಾರ ಈ ಆದೇಶ ವಾಪಸ್ ಪಡೆದು ಹೊರೆ ತಗ್ಗಿಸೋ ಕೆಲಸ ಮಾಡಬೇಕು ಅಂತಾನೂ ಮನವಿ ಮಾಡಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ತೀರ್ಮಾನ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.